ನಮ್ಮ ಆಟೋ ಡ್ರೈವರ್ಗಳ ಲೈಫ್ ಹೆಂಗೆ ಅಂತ ಅಂದರೆ, ಏನೇ ಆಗಲಿ ಆಯಿತಾ, ಸ್ವಲ್ಪ ಓಕೆ ರಿಕವರಿ ಅನಿಸಿದ ತಕ್ಷಣ ನಮ್ಮ ಕೆಲಸ ನಾವು ಮಾಡಲೇಬೇಕು. ಒಂದು ಸಣ್ಣದಾಗಿತ್ತು, ನನ್ನ ಫೋಟೋ ಕೂಡ ಹಾಕಿರ್ತೀನಿ. ಸೊ ಆ ಥರ ಇದ್ದಿದ್ದಾಯ್ತಾ, ಅದನ್ನು ರಿಮೂವ್ ಮಾಡಿದೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು. ಯಾಕಂದರೆ ಅದು ಸ್ಕಿನ್ ಮೇಲೆ ಅದು ಬೆಳೀತಾನೆ ಇತ್ತು, ಅದು ಅಂದರೆ ಹೊಂಟೋಗ್ತಿರ್ಲಿಲ್ಲ. ಸೊ ಅದು ದೊಡ್ಡದಾಗ್ತಾನೇ ಹೋಯ್ತಿತ್ತು. ಸೊ ಹಂಗಾಗಿ ಸುಮ್ಮನೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದು ಸಣ್ಣದಾಗಿ ಸರ್ಜರಿ ಮಾಡಿಸ್ಕೊಂಡು ಪ್ರೊಸೀಜರ್ ಮಾಡಿಸ್ಕೊಂಡು ಬಂದಿದ್ದು. ಸೊ ಇವಾಗ ಡ್ಯೂಟಿಗೆ ಹೋಗ್ಲೇಬೇಕು. ಯಾಕೆ ಹೇಳಿ, ನಮ್ಮ ಕಮಿಟ್ಮೆಂಟ್ ಅನ್ನೋದು ಯಾವ ಮಟ್ಟಕ್ಕಿರುತ್ತೆ ಅಂತಂದರೆ, ಇಟ್ಕೊಂಡು ಬಗನಿ ಊಟ ಇಡುತ್ತೆ ಅನ್ನೋದನ್ನ ನೋಡಿ. ಇವಾಗ ನಾನು ಡ್ಯೂಟಿಗೆ ಹೊರಟಿದ್ದೀನಿ, ರೆಡಿ ಆಗ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಆ ಸ್ಟಿಚಸ್ನ ತೋರಿಸ್ಬಿಡ್ತೀನಿ. ಸೊ ಇದನ್ನೆಲ್ಲ ಅನ್ಭೋಗಿಸೋ ಥರ ಇದ್ದರೆ ಮಾತ್ರನೇ ಆಟೋ ಫೀಲ್ಡ್ಗೆ ಬನ್ನಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇದೊಂದು ಸ್ಟಿಚಸ್ ಆಯಿತಾ, ನಿಮ್ಗೆ ಕಾಣ್ತಿದ್ಯಾ? ಎಸ್, ಕಾಣ್ತಿದೆ ಅಂದ್ಕೊಂಡಿದ್ದೀನಿ. ಇದು ನೋಡಿ, ಇದು 5 ಸ್ಟಿಚ್ ಬಿದ್ದಿರೋದು ಇದಕ್ಕೆ. ಸೊ 5 ಸ್ಟಿಚ್ ಹಾಕಿರೋದು ಈ ಥರ. ಸೊ ಅಲ್ಲಿಗೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಅನ್ಭೋಗಿಸೋ ಥರ ಇದ್ದರೆ ಮಾತ್ರನೇ ಆಟೋ ಫೀಲ್ಡಿಗೆ ಬನ್ನಿ, ಇಲ್ಲ ಬರೋಕ್ಕೆ ಹೋಗ್ಬಿಡಿ ಗುರುವೇ. ಏನೇ ಆಗಲಿ ಕೆಲಸ ಅಂತೂ ಬಿಡೋಕ್ಕಾಗೋದಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕಮಿಟ್ಮೆಂಟು ಆಯಿತಾ. ಒಂದು ಸತಿ ಈ ಫೀಲ್ಡಿಗೆ ಏನಾದರೂ ಬಂದು ಸೇರಿಕೊಂಡ್ರೆ, ಗಾಯ ಆಗಲಿ ಸ್ಟಿಚ್ ಆಗಲಿ ಹೇಳ್ಬೋದು, ರೆಸ್ಟ್ ತಗೋಬೋದು ಅಂತ. ಎಸ್, ರೆಸ್ಟ್ ತಗೋಬೋದು, ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಕಮಿಟ್ಮೆಂಟ್ ಕೂಡ ಅದೇ ಥರ. ಒಂದು ದಿನ ನಾವು ರೆಸ್ಟ್ ತಗೊಂಡ್ರೆ ಅದೇ ಥರನೇ ಕಮಿಟ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗ್ಬಿಡುತ್ತೆ, ಇವತ್ತಿನ ದಿವಸ ಇವತ್ತು ನಾವು ದುಡ್ಕೊಂಡು ಆ ಕಮಿಟ್ಮೆಂಟ್ನ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. 1 ದಿನ 2 ದಿನ ಏನೋ ದೊಡ್ಡದಾಗಾಯ್ತು ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಏನಂತಂದರೆ, ಸಣ್ಣ ಪುಟ್ಟ ಇದ್ದಾಗ ಮತ್ತೆ ಇದನ್ನ ಅಂದರೆ ನಮ್ಮ ಕಮಿಟ್ಮೆಂಟ್ಗೋಸ್ಕರ ನಾವು ಡಿಪೆಂಡ್ ಆಗಿರ್ತೀವಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಥರ ಇರುತ್ತೆ. ಅದ್ರ ಮೇಲೆ ಇವಾಗ 2 ದಿನ, ಇದು ನೆನ್ನೆ ಸೋಮವಾರ ಆಗಿರೋದು, 14ನೇ ತಾರೀಕು ಈ ಸರ್ಜರಿ ಆಯಿತಾ. ಸೊ ಇವಾಗ ನೆಕ್ಸ್ಟ್ ಇವತ್ತು ಮಂಗಳವಾರ, ಇವತ್ತು ಡ್ಯೂಟಿಗೆ ಹೊರಟಿದ್ದೀನಿ. ಸೊ ಪೇನ್ ಇದೆ, ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಹೋಗ್ಲೇಬೇಕು, ಡ್ಯೂಟಿ ಮಾಡಲೇಬೇಕು. ಅದ್ರ ಜೊತೆಗೆ ಹೇಳ್ಬೇಕು ಅಂತಂದರೆ ಖರ್ಚು ಆಯಿತಾ, ಹಾಸ್ಪಿಟ್ಲು ಖರ್ಚು ಕೂಡ ಒಂದು 8-10 ಸಾವಿರ ಅಷ್ಟು ಎಗ್ರೋಯ್ತು ಗುರು. ಸೊ ಇದೆಲ್ಲ ಇರುತ್ತೆ, ನೋಡ್ಕೋಬೇಕಾಯ್ತಾ. ಒಂದು ಸಣ್ಣ ಪುಟ್ಟ ನಾವು ತುಂಬ ನಮ್ಮ ಲೋವರ್ ಮಿಡಲ್ ಕ್ಲಾಸಲ್ಲಿ ನಮ್ಮ ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಜಾಸ್ತಿ ನಾವು ನೆಗ್ಲಿಜೆನ್ಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾವುದ್ರ ಬಗ್ಗೆ, ಆರೋಗ್ಯದ ಬಗ್ಗೆ. ಯಾಕೆ ಅಂತ ಅಂದರೆ, ಎಲ್ಲಪ್ಪ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಅಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಅಷ್ಟೇ ಕ್ರೆಡಿಟ್ ಕಾರ್ಡ್ ಉಜ್ಜಿನೇ ಇದನ್ನ ರೆಡಿ ಮಾಡಿಸ್ಕೊಂಡಿದ್ದು. ಇವತ್ತು 100 ರೂಪಾಯಿಲೆ ವಾಸಿ ಆಗುವಂಥದ್ದು, ಮುಂದೆ ಅದನ್ನ ಹಂಗೆ ಬಿಟ್ರೆ ಮತ್ತೆ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಆಯ್ತಾ. ಸೊ ನಾನು ಎಕ್ಸಾಂಪಲ್ ಹೇಳಿದ್ದು 10,000 ಖರ್ಚಾಗಿದೆ ಇವಾಗ ಸದ್ಯಕ್ಕೆ. ಇನ್ನು ಮತ್ತೆ ನೆಕ್ಸ್ಟ್ ಮಂಡೇ ಹೋಗಿ ಮತ್ತೆ ತೋರಿಸ್ಕೋಬೇಕಾಗುತ್ತೆ. ಮೋಸ್ಟ್ಲಿ ಸ್ಟಿಚ್ ಕೂಡ ಬಿಚ್ಚಿಸ್ಕೋಬೇಕಾಗುತ್ತೆ. ಸೊ ಅವಾಗ ಗೊತ್ತಾಗುತ್ತೆ. ಅದು ಬಯೋಪ್ಸಿ ಮಾಡೋಕ್ಕೇನೋ ತಗೊಂಡೋಗಿದ್ದಾರೆ ಹಾಸ್ಪಿಟ್ಲಲ್ಲಿ, ನೋಡ್ಬೇಕು ಅದಾದ್ಮೇಲೆ ಏನಂತ ಕೂಡ ತಿಳಿಸ್ಕೊಡ್ತೀನಿ. ಕಣ್ಣಿಗೆ ಆಟೋದವರು ಡಕಾಯ್ತರು ಎಷ್ಟೆಷ್ಟು ದುಡಿತಾರೆ, ಹಿಂಗೆ ಯಾಮರ್ಸ್ತಾರೆ ಅಂತ ಹೇಳ್ತಾರೆ. ಅವ್ರದ್ದು ಒಂದಿನ ನಿಂತೋದ್ರೆ ಅವರ ಅರ್ನಿಂಗ್ಸು ಯಾವ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಆಟೋ ಫೀಲ್ಡಲ್ಲಿ ಬಂದ್ಬಿಟ್ಟು ಯಾವನು ಕೂಡ ಅಷ್ಟೇ ನಮ್ಮ ಬಗ್ಗೆ ಕಾಳಜಿ ವಹಿಸೋರು ಯಾರು ಇಲ್ಲ, ಸರಿನಾ. ಇದೇ ಥರ ಇರೋದು. ಇವಾಗ ನೀವು ಹೇಳ್ಬೋದು ಸಂಘ ಸಂಘಟನೆಗಳು ಅಷ್ಟಿದಾವೆ, ಸುಮಾರು ಸಂಘ ಸಂಘಟನೆಗಳಿದ್ದಾವೆ. ಆದರೆ ಅವ್ರವ್ರದ್ದು ಅವರ ರೀತಿಯಲ್ಲಿದ್ದಾರೆ. ಕೆಲವೊಬ್ರು ಓಕೆ, ಅವರು ಅಂದರೆ ಎಷ್ಟು ಜನಾಗಂತ ಮಾಡ್ತಾರೆ ಹೇಳಿ, ಸರಿನಾ. ಸೊ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಒಂದೊಂದು ಸಂಘಟನೆಯಲ್ಲಿ ಒಂದು 5,000 10,000 ಜನ ಸೇರಿಕೊಂಡು ಒಬ್ರಿಗೊಬ್ರು ಸಪೋರ್ಟೇ ಇಲ್ಲ ಅಂತ ಹೇಳ್ಬೋದು. ಈ ಥರ ಪರಿಸ್ಥಿತಿಯಲ್ಲಿ ಇರುವಂಥದ್ದು ನಮ್ಮ ಬೆಂಗಳೂರಲ್ಲಿ ಎಕ್ಸ್ಪೆಷಲಿ ಹೇಳ್ತಾ ಇದ್ದೀನಿ. ಕೆಲವೊಂದು ಕಡೆ ಎಲ್ಲ ಒಳ್ಳೆ ಸಂಘ ಸಂಘಟನೆಗಳಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಂಡು, ಹಾಗೆ ಡ್ರೈವರ್ ಕೂಡ ಸಪೋರ್ಟ್ ಮಾಡ್ಕೊಂಡು ಇದ್ದಾರೆ. ಬಟ್ ಬೆಂಗಳೂರು ಪರಿಸ್ಥಿತಿ ಆ ಥರ ಇಲ್ಲ, ನೀವೇನು ಅನ್ಕೊಂತೀರ ಆ ಥರ ಇಲ್ಲ. ಸೊ ಈ ಥರ ಇದೆ. ಸೊ ಏನೋ ಒಂದು ಸಣ್ಣ ಪುಟ್ಟ ಆಯಿತು ಅಂದರೆ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ, ಡ್ಯೂಟಿಗೆ ಹೊರಟಿದ್ದೀನಿ. ಸೊ ಪೇನ್ ಇದೆ, ಅದು ಡ್ಯೂಟಿ ಮಾಡಲೇಬೇಕು. ಡ್ಯೂಟಿಗೆ ಹೊರಡೋಣ. ಇಲ್ಲಿ ಯಾವುದೋ ಒಂದು ರೋಡ್ ಒಳಗಡೆ ಹೋಯ್ತಾ ಇದ್ದೀನಿ. ಇದು ಔಟ್ಸ್ಕಟ್ಟಲ್ಲಿ ಬಂದರೆ ನಮ್ಮ ಮನೆಯಿಂದ ಒಂದು 2.5-3 ಕಿಲೋಮೀಟರ್ ದೂರದಲ್ಲಿ ಪಿಕಪ್ ಇದ್ದಿದ್ದು, ಪಿಕಪ್ ಇರೋದು. ಹೋಗಿ ಪಿಕಪ್ ಮಾಡುವ ಹಾಗೆ. ರೋಡು ಸ್ವಲ್ಪ ಚೆನ್ನಾಗಿಲ್ಲ, ಮೇನ್ ರೋಡಲ್ಲೂ ಸ್ವಲ್ಪ ಕಷ್ಟನೇ. ಕಸ್ಟಮರು ಮೆಸೇಜ್ ಮೇಲೆ ಮೆಸೇಜ್, ಇಂಥ ರೋಡಲ್ಲಿ ಕಮ್ ಫಾಸ್ಟ್ ಅಂತ ಹಾಕ್ತಾರೆ, ಹೋಗೋಕ್ಕಾಗಬೇಕಲ್ವ. आई गेट के पास ಕಡೆ ರೋಡ್ ತೋರಿಸ್ತಾ ಇದ್ದ ಹಿಂಗೆ ತೋರಿಸ್ಕೊಂಡು ಹೋಗ್ಬಿಡುವ.
ಇಲ್ಲೊಂದ್ ಸ್ವಲ್ಪ ರೋಡ್ಗಳು ಪರವಾಗಿಲ್ಲ. ಏಯಪ್ಪ, ಹೋದ್ರೆ ಜೀವ ಹೋದಂಗಂತೂ ಐತೈತೆ. ಹೋಗೋಣ, ಏನು ಮಾಡಕ್ಕಾಗಲ್ಲ. ಈ ರೋಡ್ಗಳು ನೋಡ್ರಿ ಯಾವ ಮಟ್ಟಕ್ಕೆ ಇದಾವ ಅಂತ ಅಂದ್ಬಿಟ್ಟು. ಸರಿ, ಹೋಗಿ ಕಸ್ಟಮರ್ನ ಡ್ರಾಪ್ ಮಾಡೋಣ. ಬೆಂಗಳೂರಲ್ಲಿ ಎಲ್ಲಾ ರೋಡಲ್ಲಿ ಹೋಗಕ್ಕೂ ರೆಡಿ ಆಗಿರ್ಬೇಕು. ಇಲ್ಲಿ ಜಸ್ಟ್ ಏನೋ ಒಂಚೂರ್ ಮಿಸ್ ಆಯ್ತು ಅಂತ ಅಂದ್ರೆ ಸೀದಾ ಗುಂಡಿ ಒಳಗೇನೆ ಬೀಳೋದು. ಮ್ಯಾಪ್ ಅಲ್ಲಿ ಇಲ್ಲಿ ರೋಡ್ ತೋರಿಸ್ತೈತೆ, ಆದ್ರೆ ರೋಡ್ ಇರೋದೇ ಇಷ್ಟೇ. ಒಂದು ಆಟೋ ಪಾಸ್ ಆಗುತ್ತೆ. ಒಂದ್ ವೇಳೆ ಏನಾದ್ರು ಈ ರೋಡ್ ಇಲ್ಲ ಅಂದಿದ್ರೆ ಮತ್ತೆ ಸುತ್ತಿ ಬಳಸ್ಕೊಂಡ್ ಬರ್ಬೇಕಿತ್ತು. ಮೋಸ್ಟ್ಲಿ ಇದೆಲ್ಲ ರೋಡ್ ರೆಡಿ ಆಗ್ಬಿಟ್ರೆ ಸಕಲಾಗಿರುತ್ತೆ. ಆದ್ರೆ ಏನ್ ಮಾಡೋಣ, ಈ ಮಡೆ ತಾವ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇವತ್ತೇನಾದ್ರೂ ಸಂಜೆ ಗಂಟೆ ನಾನು ಇಂಥ ರೋಡಲ್ಲೇ ಓಡಿಸ್ಬಿಟ್ರೆ ಗಾಡಿ, ಮತ್ತೆ ಒಂದು ವಾರ ರೆಸ್ಟ್ ಮಾಡ್ಬೇಕಾಯ್ತದೆ. ಏನೋ ಮಿರಾಕಲ್ ಮಾಡ್ಕೊಂಡವ್ರೆ, ಬಿದ್ದವ್ರೆ ಇಲ್ಲಿ. ಅಲ್ಲಿ ಬಿದ್ದು ಅಯ್ಯಯ್ಯೋ ಎಲ್ಲ ಮೊಸರು ಗಿಸ್ರು ಏನೋ ಆಗಿರೋದು. ವಜ್ಜ ಪಾಪ. ಏನಾಯ್ತೋ ಗೊತ್ತಿಲ್ಲ, ಬಿದ್ದಿದ್ದು ಇಲ್ಲ ಏನ್ ಗಲಾಟೆ ಆಗಿದೆ ಅಂತ ಗೊತ್ತಿಲ್ಲ. ಒಂದ್ ಅಜ್ಜ ಇದೆ, ಅಜ್ಜ ಬಿದ್ದೋ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಬಿದ್ದೋಗಿರೋದು ಅನ್ಕೊಂಡಿದೀನಿ. ಭಾರಿ ಕಷ್ಟ ಆಯ್ತು. ಹೆಚ್ಚು ಕಡಿಮೆ ಏನಾದ್ರು ಆಗ್ಬಿಟ್ರೆ ಕೈಯೋ ಕಾಲು ಮುರಿಯೋದು, ಹಿಂಗೆ ಏಟಾಗ್ಬಿಟ್ರೆ ಅವರೆಲ್ಲ ವಯಸ್ಸಾದವ್ರಿಗೆ ಅಷ್ಟೇ ಈಸಿಯಾಗಿ ಕೂಡೋದಿಲ್ಲ. ಅದೊಂದು ತುಂಬಾ ಕಷ್ಟಕರ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಪಾಪ ಏನು ಮೊಸರುನು ಸೌತೆಕಾಯಿ ಏನೋ ಎತ್ಕೊಂಡು ಹೋಗ್ತಾ ಇದ್ರು, ರೋಡ್ ಕ್ರಾಸ್ ಮಾಡ್ತಿದ್ರು ಅನ್ಕೊಂಡಿದೀನಿ. ಅವಾಗ ಯಾವ್ದೋ ಗಾಡಿ ಗುದ್ದಾಯ್ತು. ಏನು ಆಗದೆ ಇದ್ರೆ ಸಾಕಪ್ಪ. ಕೆಲಸ ಮಾಡ್ತೀನಿ, ಇಲ್ಲೆಲ್ಲಾದ್ರೂ ಹಾಕೊಂತೀನಿ. ಇದು ಐ ಗೇಟ್ ಹತ್ರ ಇದೀನಿ ಈಗ. ಯಾವ್ದೊಂದು ಡ್ಯೂಟಿ ಸಿಕ್ತು, ಮಿನಿಮಮ್ ಒಂದು ಡ್ಯೂಟಿ ಸಿಕ್ಕೈತೆ, ಹೋಗಿ ಪಿಕಪ್ ಮಾಡೋಣ. ತುಂಬಾ ಜನ ಕೇಳ್ತಿದ್ರೆ ಬ್ರದರ್ ಏನು ಪೊಲೀಸವ್ರು ಹಿಡಿತಾ ಇಲ್ವಾ ಅಂತ ಅನ್ಬಿಟ್ಟು. ಆಕ್ಚುಲಿ ಪೊಲೀಸವ್ರು ಹಿಡಿತಾ ಇಲ್ಲ, RTOದವ್ರು ಹಿಡಿತಾರೆ. RTOದವ್ರು ಹಿಡಿದ್ರೇನೆ ಫೈನ್ ಹಾಕೋದು. ಪೊಲೀಸವ್ರು ಜಸ್ಟ್ ಯೂನಿಫಾರ್ಮ್ ಈ ತರ ಡಾಕ್ಯುಮೆಂಟ್ಸ್ ಮಾತ್ರ ಚೆಕ್ ಮಾಡ್ತಾ ಇದಾರೆ. RTOದವ್ರು ಮಾತ್ರನೇ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಡ್ಯೂಟಿ ಮಾಡಿದ್ರೆ ಹಿಡಿತಾ ಇರೋದು ಅಂತ ಕೇಳ್ಪಟ್ಟಿದೀನಿ. ಇಲ್ಲಿ ನಮ್ಗೆ ಯಾವ್ದು ಡ್ಯೂಟಿ ಬರೋದಿಲ್ಲ ಆಯ್ತಾ. ಇವ್ರು ನೋಡಿ ಎಷ್ಟು ಜನ ಇದಾರೆ, ಯಾರು ಒಬ್ರಾದ್ರೂ ಕೈ ಹಾಕ್ತಾರೆ ನೋಡ್ಕೊಳ್ರಿ. ಅದ್ ಏನ್ ಲೆಕ್ಕಾಚಾರದಲ್ಲಿ ಇವ್ರು ಹೇಳ್ತಾರ ಅಂತ ಗೊತ್ತಿಲ್ಲ. ಇವಾಗ ನಾವ್ ಈ ಆನ್ಲೈನ್ ಅಲ್ಲಿ ಡ್ಯೂಟಿಗಳು ಮಾಡಿಲ್ಲ ಅಂತ ಅಂದ್ರೆ ನಮ್ಗೆ ದುಡಿಮೆ ಇಲ್ಲ. ಅದ್ರಲ್ಲಿ ಇವರು ಮೀಟರ್ ಹಾಕೊಂಡು ಓಡಿಸಿ ಅಂದ್ರೆ ನಾವ್ ಎಲ್ಲಿ ಹುಡಿಕೋಣಪ್ಪ. ಇವಾಗ ಆಲ್ರೆಡಿ 1/4 ಕಿಲೋಮೀಟರ್ ಬಂದಿದ್ದೀನಿ ಪಿಕಪ್ಗಂತ. ನೋಡೋಣ, ಇದೇ ಲೊಕೇಶನ್, ಪಿಕಪ್ ಲೊಕೇಶನ್. ಕಸ್ಟಮರ್ ಬರ್ತಾರೋ ಇಲ್ಲ ಅಂತ ನೋಡ್ಬೇಕು. ಸೊ ಇಲ್ಲಿ ಯಾವ್ದು ನೀವು ಆನ್ಲೈನ್ ಅಲ್ಲಿ ಡ್ಯೂಟಿ ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಮೀಟರ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ ಅಂತಂದ್ರೆ ಆಗ್ದಿರೋದು. ಪೀಕ್ ಅವರ್ ಅಲ್ಲಿ ಎಲ್ಲ ಒಂದೊಂದ್ ಕಡೆ ಸಿಗ್ತಾರೆ. ನಾನು ಹೇಳೋದು ಒಂದು 50-60 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಯಾರೋ ಒಬ್ರು ಕೈ ಹಾಕ್ಬೋದೇ ಹೊರತು ಎಲ್ಲರೂ ಯಾರು ಬರೋದಿಲ್ಲ. ಸೊ ನಾನು ಕಸ್ಟಮರ್ಗೆಲ್ಲ ಹೇಳಿದ್ರೆ ಹಮ್ಕೋ ನೀ ಹೋತಾ ಅಂತಾರೆ. ಏನ್ ಹೇಳೋಣ ಅಂತವ್ರಿಗೆ. ಕಸ್ಟಮರ್ಗೆ ನಾನು ಒಂದ್ ಇಬ್ರು ಕಸ್ಟಮರ್ಗೆ ಹೇಳಿದೆ, ಸರ್ ಡೈರೆಕ್ಟ್ ಆಗಿ ಬಂದು ಕೇಳ್ಬೋದಲ್ವಾ ಅಂತ ಅನ್ಬಿಟ್ಟು. ನೈ ಹೋಯ್ಗ ವೈಸಾ ನೈ ಮಿಲ್ತಾ ಹೈ, ರಿಜೆಕ್ಟ್ ಜಾತಾ ಹೋತಾ ಅಂತ ಅನ್ಬಿಟ್ಟು ಅವ್ರುಗಳು ಹಿಂಗೆ ಹೇಳ್ತಾರೆ. 9208. ಆಮೇಲೆ ಮತ್ತೆ ಕೆಲವೊಬ್ರೆಲ್ಲ ಆಗೋದಿಲ್ಲ. ನಮ್ ಕಂಫರ್ಟ್ ಇರೋದೇ ಆನ್ಲೈನ್ ಅಲ್ಲಿ. ನಮ್ಗೇನಿಲ್ಲ 20-30 ರೂಪಾಯಿ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಅಂತ ಇವರು ಕಸ್ಟಮರ್ಗಳು ಹೇಳ್ತಾರೆ. ಇವಾಗ ಯಾರ್ದು ಕೇಳೋಣ, ಯಾರ್ದು ಬಿಡೋಣ. ಸರ್ ಸ್ಟ್ರೈಟ್ ಲೆಫ್ಟ್. ಸೊ ಇಂಥ ಪರಿಸ್ಥಿತಿನಲ್ಲಿ ಇರ್ಬೇಕಾದ್ರೆ ಇವ್ರು ಮೀಟರ್ ಹಾಕೊಂಡು ಹೊಡೀರಿ. ಮೀಟರ್ ಹಾಕೊಂಡು ನಾವ್ ರೆಡಿ ಇದೀವಿ. ಯಾವನಾದ್ರೂ ಸಿಕ್ಕಿದ್ರಲ್ವಾ ಮೀಟರ್ ಹಾಕೊಂಡು ಹೊಡಿಯಕ್ಕೆ. ಈ ಮೀಟರ್ ಹಾಕೊಂಡು ಹೊಡಿಬೇಕು ಅಂದ್ರೆ ಬರೀ ಮೆಜೆಸ್ಟಿಕ್ ಅಲ್ಲೇ ಇರ್ಬೇಕು ಅಷ್ಟೇನೆ. ಎಲ್ಲಾ ಆಟೋಗಳು ಹೋಗ್ಬಿಟ್ಟು ಮೆಜೆಸ್ಟಿಕ್ ಈ ಕಡೆ ಅಂದ್ರೆ ಅಲ್ಲಿ ಜನ ಜಾಸ್ತಿ ಬರುತ್ತಲ್ಲ ಅಲ್ಲೇ. ಅದು 1 ವಾರ 15 ದಿವಸ ಎಲ್ಲ ಅಲ್ಲಿ ಸೇರಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಅದೂ ಇರೋದಿಲ್ಲ.
ಡ್ಯೂಟಿಗಳು. ಯಾಕೆ ಹೇಳಿ, ಇಲ್ಲಿ ಲಕ್ಷಾಂತರ ಆಟೋಗಳಿರೋದು. ಇಲ್ಲಿ ನೋಡಿ ಎಷ್ಟು ಆಟೋಗಳು ನಿಂತಿದಾವ, ಒಬ್ರುನು ಯಾರು ಬಂದ್ ಕೇಳ್ತಾರ ನೋಡಿ ಇಲ್ಲೆಲ್ಲ. ಏನೇನೋ ಪ್ಲಾನ್ ಮಾಡ್ತಿದಾರೆ. ಸೊ ಹಿಂಗೆ ನೋಡ್ಕೊಂಡು ಸ್ವಲ್ಪ ಡ್ಯೂಟಿ ಮಾಡ್ತಾ ಇದ್ದೀನಿ. ಇನ್ನೇನ್ ಮಾಡೋದು, ಇವ್ರ ಗವರ್ಮೆಂಟ್ ಅವ್ರನ್ನ ಏನಾದ್ರು ಒಂದು ರೂಲ್ಸ್ ತರಬೇಕು, ಇಲ್ಲ ಅಗ್ರಿಗೇಟರ್ ಕಂಪ್ನಿ ಅವ್ರನ್ನ ನಿಲ್ಲಿಸ್ಬೇಕು. ಅದಾದ್ಮೇಲೆ ಬೇಕಾದ್ರೆ ಮಾಡಿದ್ರೆ ಒಂದ್ ಲೆಕ್ಕಾಚಾರ. ಇವ್ರು ಬಂದು ಮೀಟರ್ ಹಾಕೊಂಡು ಡ್ಯೂಟಿ ಮಾಡಿ ಅಂತಂದ್ರೆ ಯಾರನ್ನ ಕರ್ಕೊಂಡು ಹೋಗೋಣ. ಸೊ ಬೆಂಗಳೂರಲ್ಲಿ ನನಗೆ ತುಂಬಾ ಫೇವ್ರೇಟ್ ಆದ ರೋಡ್ ಅಂತ ಅಂದ್ರೆ ಇದು. ಯಾಕೆ ಅಂತ ಅಂದ್ರೆ ಇಲ್ಲಿ ಗಿಡ ಮರಗಳು, ಯಾಕಂದ್ರೆ ಅಕ್ಕಪಕ್ಕ ಬಂದು ಆರ್ಮಿ ಎಲ್ಲ ಇರೋದು, ಅವ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಹಾಗಾಗಿ ಸಗದಾಗಿದೆ ಈ ಜಾಗದಲ್ಲಿ ಮಾತ್ರ ಗಾಡಿ ಓಡಿಸೋದಂತಂದ್ರೆ. ಅದೇನೋ ಒಂಥರ ಫೀಲಿಂಗ್ ಆಯ್ತಾ. ಬೆಂಗಳೂರಲ್ಲಿ ನಂಗೆ ತುಂಬಾ ಇಷ್ಟವಾದ ರೋಡ್ ಅಂತಂದ್ರೆ ಇದೇನೆ. ಮಿಕ್ಕಿ ಈ ರೋಡಲ್ಲಿ ಅಷ್ಟು ಟ್ರಾಫಿಕ್ ಎಲ್ಲೂ ಸಿಗಾಕೊಳೋದಿಲ್ಲ. ಅಂತಂದ್ರೆ ಮೇಯ್ನ್ ಆಗಿ ನಮ್ಗೆ ಟ್ರಾಫಿಕ್ ಅಂತ ಅಂದ್ರೆ ಸಿಗ್ನಲ್ ಹತ್ರ ಇರುತ್ತೆ ಆಯ್ತಾ. ಸೊ ಈ ರೋಡಲ್ಲಿ ಎಲ್ಲೂ ಕೂಡ ಅಷ್ಟು ಟ್ರಾಫಿಕ್ ಇರೋದಿಲ್ಲ. ಸೊ ಅಲ್ಲಿಂದ ರೈಟ್ ತಗೊಂಡಿದ್ದಿದ್ರೆ ಕಮರ್ಸ್ ಸ್ಟ್ರೀಟು, ಲೆಫ್ಟ್ ಹೋದ್ರೆ ಬೆಗೆ ರೋಡು. ತುಂಬಾ ದಿನ ಆಗೋಗಿತ್ತು ಈ ಕಡೆ ಬಂದು. ಇವತ್ತು ಒಂದು ರೌಂಡ್ ಹೋಗ್ಬಿಡೋಣ ಅಂತ ಬಂದಿದ್ದೀನಿ. ಆ ಕಡೆ ಇದ್ರೆ ಮನೆ ಕಡೆ ಎಳಿತದೆ ಮೈಂಡ್ ಆಯ್ತಾ. ಸೊ ಅದಕ್ಕೆ ಏನ್ ಪ್ಲಾನ್ ಮಾಡಿದ್ರೆ, ಈ ಕಡೆ ಒಂದ್ ಸ್ವಲ್ಪ ದೂರ ಬಂದ್ರೆ ಇವತ್ತೊಂದು ಆಲ್ಮೋಸ್ಟ್ ಒಂದ್ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಹಾಕೊಂಡ್ ಬಂದ್ಬಿಟ್ಟೆ. ಈ ಕಡೆ ಇನ್ನು ಆ ಕಡೆನೆ ಇತ್ತು ಅಂತಂದ್ರೆ ಅಲ್ಲಿಂದ ಬೇಗ ಮನೆಗೆ ಹೋಗ್ಬೋದು. ಇವಾಗ್ಲೂ ಅಷ್ಟೇನೆ, ಎಲ್ಲಿ ಗುಂಡಿಗೆ ಬಿಡ್ತೀನಿ ಪ್ರಾಣ ಹೋದಂಗ ಆಯ್ತದೆ ಅಪ್ಪ. ಒಂಥರ ಇನ್ನೂ ಒಂದ್ ದಿವಸ ಆಗಿರೋದಲ್ವಾ, ಅದಕ್ಕೆ ಬಸವೇಶ್ವರ ನಗರ ಡ್ರಾಪ್ ಇನ್ನು 2.5 ಕಿಲೋಮೀಟರ್ ತೋರಿಸ್ತಿದೆ ಡ್ರಾಪ್. ಹಾಕೋಣ, ಅಲ್ಲಿಂದ ಎಲ್ಲಿಗೆ ಸಿಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಮನೆಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ. ಕಂಟಿನ್ಯೂಸ್ ಡ್ಯೂಟಿ ಮಾಡಿರೋದು. ಈಗ ಬಂದು ಟೈಮ್ 2 ಗಂಟೆ 6 ನಿಮಿಷ ಆಗಿದೆ ಮಧ್ಯಾಹ್ನ. ಇನ್ನು ಊಟ ಮಾಡಬೇಕು. ಇನ್ನು ನೆಕ್ಸ್ಟ್ ಮುಂದೆ ಬಂದು ರಾಮ ಮಂದಿರ. ಬನ್ನಿ ಕಸ್ಟಮರ್ ಡ್ರಾಪ್ ಹಾಕದ, ಅದಾದ್ಮೇಲೆ ಡಿಸೈಡ್ ಮಾಡೋಣ ಏನ್ ಮಾಡೋದು ಅಂತ. ಸುಮಾರು ಅರ್ಧ ಗಂಟೆ ಅಲ್ಲನ ಕಾದಿದ್ದು ನಿಂಗೆ ಫೋನ್ ಮಾಡಿದ್ಮೇಲೆ? ಅರ್ಧ ಗಂಟೆ ಆಯ್ತಾ? ಮತ್ತೆ ಬಿಡಪ್ಪ ಆಯ್ತು ಸುಮ್ಮನಂದೆ. ನಾ ಸೌತೆಕಾಯಿ ತಿನ್ಬಿಟ್ಟಲ್ಲ ಅದಕ್ಕೆ ಹೇಳ್ದೆ ಅಷ್ಟೇ. ಸಾಕ್ಷಿ ಸಮೇತ ಹೋಗ್ತೀನಿ ಬೈ. ಓಕೆ, ಮೀಟ್ ಮೈ ಫ್ರೆಂಡ್ ಉಮೇಶ್. ಥ್ಯಾಂಕ್ ಯು. ಇಲ್ಲಿ ಕೊಡ. ಆಮೇಲೆ ಏನ್ ಸಮಾಚಾರ? ಹೇಳಿ ಬೈ. ಹೇಗಿದ್ಯಾ? ಏನೋ ನಿನ್ ನೋಡ್ರೆ ಒಳ್ಳೆ ಅಲ್ಲ, ಯಾವ್ದೋ VIP ನೋಡಕ್ ಬರಂಗ ಆಯ್ತದ. ತಗೊಂಡ್ಬರ್ಬೇಕಲ್ಲೋ. ಸ್ವಲ್ಪ ದಿನ ಆಯ್ತೀನಿ ಬಾ. ಹೇಳಿ ಆಮೇಲೆ ಸಮಾಚಾರ. ಆಮೇಲೆ ಸಮಾಚಾರ ಹೇಳ್ಬೇಕು ಬೈ. ಏನ್ ಸಮಾಚಾರ? ಊಟ ಮಾಡ್ದ? ಊಟ ಆಯ್ತು, ಈಗ ಎಷ್ಟು ತಿಂತೊಂಡೆ ಬೈ. ನೀನ್ ತಿಂದ ಇಲ್ಲ? ಜಸ್ಟು ಸೌತೆಕಾಯಿ ಊಟ ಹಿಂದ್ಗಡೆ ಬಿದ್ದೈತೆ ಅಷ್ಟೇ, ಅದು ಕತೆ ಇವತ್ತು. ಆಮೇಲೆ ಖಾರ ಊಟ ಆಯ್ತು. ಸುಮಾರು ಹೊತ್ತಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಡ್ರಾಪ್ ಆಯ್ತು ಎಲ್ಲಿಗಪ್ಪ ಅಂತಂದ್ರೆ HSR ಲೇಔಟ್ಗೆ. ಅದಾದ್ಮೇಲಿಂದ ನಾನು ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ. ಬುಕಿಂಗ್ಸ್ ಎತ್ಕೊಂತ ಇದ್ದೀನಿ, ಬುಕಿಂಗ್ಸ್ ಬರ್ತಾನೆ ಇದೆ. ಆದ್ರೆ ಅದ್ ಏನ್ ಕತೆನೋ ಏನೋ ಗೊತ್ತಿಲ್ಲ, ಎಲ್ಲ ಕ್ಯಾನ್ಸಲ್ ಆಗ್ತಿದೆ. ಎಲ್ಲ ನಿಯರ್ ಇರೋ ಬಾಡಿಗೆಗಳೆಲ್ಲ ಕ್ಯಾನ್ಸಲ್. ನನಗೆ ಇವಾಗ ಬೇಜಾರಾಗ್ಬಿಟ್ಟು ಏನಪ್ಪ, ಈ ಒಂದ್ ಕಡೆ ಒಂದ್ ಸ್ವಲ್ಪ ಈ ನೋವು ನೋಯ್ತೈತೆ. ಅದ್ರ ಮಧ್ಯದಲ್ಲಿ ಬುಕಿಂಗ್ಸ್ ಬೇರೆ ಕ್ಯಾನ್ಸಲ್ ಆಗ್ತೈತಲ್ಲ, ಅದ್ರ ಬೇರೆ ಸೇರ್ಕೊಂಡು 2 ಇರಿಟೇಷನ್ ಆದಂಗ ಆಗ್ತಾ ಇದೆ. ಈಗ ಹೋಗಿ ಒಂದು ಟೀ ಕುಡಿಯೋಣ. ಸೊ ಸಾಯಂಕಾಲ ಟೈಮ್ ಇವಾಗ ಎಷ್ಟಪ್ಪ ಅಂದ್ರೆ 18 ಅಂದರೆ 6 ಗಂಟೆ 18 ನಿಮಿಷ ಆಗಿದೆ. ಎಲ್ಲೂ ಗುಂಡಿ ಹಂಸಗೆಲ್ಲ ಹತ್ತಿ ಇಳಿಸ್ಬೇಕಾದ್ರೆ ಹೆವಿ ಪೇಯ್ನು. ನೋಡಿದ್ರೆ ಅದ್ರ ಮೇಲೆ ಇಷ್ಟೊಂದು ಡ್ಯೂಟಿಗಳು ಬರ್ತಿದೆ. ಎಲ್ಲ ಡ್ಯೂಟಿನೂ ಆಲ್ಮೋಸ್ಟ್ ಎಲ್ಲ ಎಕ್ಸೆಪ್ಟ್ ಮಾಡ್ತಕ್ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗು ಮನೆ ಕಡೆಗೆ ಹೋಗೋದ್ ಬೇಡ ಬೇಗ ಅಂತ ಅನ್ಬಿಟ್ಟು, ಅದನ್ನು ಹೆಂಗೋ ಡ್ಯೂಟಿಗಳಿದಲ್ಲ ಡ್ಯೂಟಿ ಮಾಡೋಣ ಅಂತ ಅನ್ಬಿಟ್ಟು ಟ್ರೈ ಮಾಡಿದ್ರೆ ಇಲ್ಲಿ ನೋಡಿದ್ರೆ ಆಗ್ತಾ ಇಲ್ಲ. ಮಳೆ ಬೇರೆ ಹನಿತಾ ಇದೆ. ಈಗ ಸ್ಟಾರ್ಟ್ ಆಯ್ತು ಒಂದ್ 4-5 ನಿಮಿಷ ಆಗಿದೆ. ಜೋರಾಗಿ ಏನು ಬರ್ತಾ ಇಲ್ಲ, ಸುಮ್ನೆ ಸೋನೆ ಬರ್ತಾ ಇದೆ ಮಳೆ.
ಬನ್ನಿ, ಮಾಮೂಲಿ ನಮ್ಮ ಇಲ್ಲಿ ಒಂದು ಲೊಕೇಶನ್ ಇದೆ ಡೈರಿ ಹತ್ರ, ಟೀ ಕುಡಿಯಂತ ಲೊಕೇಶನ್. ಸೊ ಅಡ್ಡ ಅಂತ ಹೇಳ್ಬೋದಾಯ್ತಾ. ಇಲ್ಲೇನೆ ಹೋಗಿ ಫಸ್ಟ್ ಟೀ ಕುಡಿಯೋಣ, ಅದಾದ್ಮೇಲೆ ಡ್ಯೂಟಿ ಮಾಡೋಣ. ಇಲ್ಲ ಅಂದ್ರೆ ಒಂದ್ ತಲೆ ಕೆಟ್ಟೋದಂಗ ಆಗ್ಬಿಡತ್ತೆ. ಸೊ ಹೋಗಿ ಟೀ ಕುಡ್ಕೊ ಬರುವ. ಟೀ ಎಲ್ಲ ಕುಡ್ದು ಆಗಿದೆ. ಈಗ ಡ್ಯೂಟಿನ ಆನ್ ಮಾಡ್ಕೊಂತ ಇದೀನಿ ಮತ್ತೆ. ಈಗ ಡ್ಯೂಟಿ ಆನ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಟೀ ಕುಡಿದ ತಕ್ಷಣ ಜೋಶ್ ಬಂದಂಗೆ ಆಗ್ತಿದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಆಗ್ಬಿಟ್ಟಿದಾವೆ. ಸೊ ಸರ್ ನೋಡೋಣ, ಇನ್ನೂ ಒಂದು ಟ್ರಿಪ್, ಇನ್ನೂ ಒಂದು 400 ರೂಪಾಯಿ ಮಾಡಕ್ ಟ್ರೈ ಮಾಡ್ತೀನಿ. ಈಗ ಆಲ್ರೆಡಿ 1000 rupees ಅಷ್ಟು ನನ್ನ ಅರ್ನಿಂಗ್ಸ್ ಆಗಿದೆ. ಇನ್ನೂ ಒಂದು ನೋಡೋಣ. ನೋಡಿ ಇವಾಗ ಮನೆ ಕಡೆಗೆ ಬರ್ತಿದೆ, ಡ್ಯೂಟಿ ಮಾಡೋಣ ಅನ್ನೋ ಟೈಮ್ಗೆ ಮನೆ ಕಡೆಗೆ ಬರುತ್ತೆ. ನನಗೆ ಅವಾಗಲೇ ಇರಿಟೇಷನ್ ಆಗ್ಬಿಡೋದು ಬೇಡ. ಸೊ ಒಂದು ಕೆಲಸ ಮಾಡುವ, ಈಗ ಇನ್ನೊಂದು ಡ್ಯೂಟಿ ಹಾಕೊಂಡು ಹೋಗ್ಬಿಟ್ಟು ಬರ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಒಂದು ಸ್ವಲ್ಪ ಕಮಿಟ್ಮೆಂಟ್ ಆದ್ರೂ ತೀರುತ್ತೆ ಒಂದು ನಾವು ಡ್ಯೂಟಿಗಳು ಮಾಡಿದ್ರೆ. ಇಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಹೋಗ್ಬಿಟ್ರೆ ಏನಾಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಪೇನ್ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ 6:30 ಟೈಮು. ಹೆಂಗೋ ಹಂಗೋ ಹಿಂಗೋ ಮಾಡಿದ್ರೆ ಇನ್ನೊಂದ್ 2 ಅವರ್ ಡ್ಯೂಟಿ ಮಾಡ್ಬೋದು. ಒಂದ್ ರೌಂಡ್ ಈ ಕಡೆ HSR ಇಂದ ಒಂದು ಇಂದಿರಾನಗರ ಇಂದ ಈ ಕಡೆ HSR ಕಡೆಗೆ ಬಂದು ಹಿಂಗೆ ನಮ್ಮ ಈ ಮನೆ ಕಡೆಗೆ ಹೊರಟ್ರೆ ಒಂದು ಅಂದಾಜಾಗೆ ಒಂದು 500 ರೂಪಾಯಿ, 450 ಇಂದ 500 ರೂಪಾಯಿ ಮಾಡ್ಬೋದು. ಸೊ ಇನ್ನು ಟೈಮ್ ವೇಸ್ಟ್ ಮಾಡಂಗಿಲ್ಲ, ಟಕ ಅಂತ ಡ್ಯೂಟಿ ಮಾಡುವ. ಸೊ ಈಗ ಮಳೆ ಬೇರೆ ಬರ್ತಿದೆ, ಜುಮ್ಮು ಅಂತ ಚಳಿ ಲೈಟಾಗಿ ಆಗ್ತಿದೆ. ಯಾಕಂದ್ರೆ ಚಳಿ ಅಂದ್ರೆ ಇದು ಗಾಯದಲ್ಲಿ ಇದಾಗೈತಲ್ವಾ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಪೇನು, ಅದಕ್ಕೋಸ್ಕರ ಸ್ವಲ್ಪ ಚಳಿ ಅನ್ಸುತ್ತೆ ಇದಕ್ಕೆ, ನೋವಿಗೆ. ಸೊ ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಯಾವ್ದೋ ಒಂದು ಡ್ಯೂಟಿ ಕೈ ಟಚ್ ಆಗಿ ಸಿಕ್ತು. 195 ಸ್ಕ್ಯಾನಿಂಗ್ ಬ್ಯಾಕ್ ಸೈಡ್. ಥ್ಯಾಂಕ್ ಯು ಮ್ಯಾಮ್. 195 rupees for business. ಫೈನಲಿ ಈಗ ಡ್ರಾಪ್ ಆಯ್ತು ಒಂದು ಬಾಡಿಗೆ ಲಾಸ್ಟು. ಎಲ್ಲಪ್ಪ ಅಂದ್ರೆ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಇದು ಸನ್ ಸಿಟಿ ಗ್ಲೋರಿಯಾ ಅಪಾರ್ಟ್ಮೆಂಟು, ಕಾರ್ಮಲ್ ಹತ್ರ ಇರೋದು. ಇಲ್ಲಿ ಡ್ರಾಪ್ ಆಯ್ತು. ನೋವ್ನಲ್ಲೇನೆ ಇವಾಗ್ಲೂ ಅಷ್ಟೇ ಸಿಕ್ಕಾಬಡೆ ನೋಯ್ತೈತೆ. ಈ ನೋವ್ನಲ್ಲೇನೆ ಹೆಂಗೋ ಇವತ್ತು ಒಂದ್ ಸ್ವಲ್ಪ ಒದ್ದಾಡ್ಕೊಂಡು ಹೆಂಗೋ ಡ್ಯೂಟಿ ಮಾಡ್ಬಿಟ್ಟೆ. ಡ್ಯೂಟಿ ಮತ್ತೆ ಬೀಳ್ತಾ ಐತೆ, ಆದ್ರೆ ನನ್ನ ಕೈಯಲ್ಲಿ ಆ ಕೆಪಾಸಿಟಿ ಇಲ್ಲ, ಆ ಶಕ್ತಿ ನನ್ನಲ್ಲಿ ಇಲ್ಲ. ಈಗ ಸೀದಾ ಮನೆ ಕಡೆಗೆ ಹೊರಟಿದ್ದೀನಿ. ಟೈಮ್ ಬಂದು 20:40 ಸಾರಿ 50. 9 ಗಂಟೆಗೆ 10 ನಿಮಿಷ ಇದೆ, 8 ಗಂಟೆ 50 ನಿಮಿಷ ಆಗಿದೆ ಟೈಮ್ ಈಗ. ಸೊ ಈಗ ಸೀದಾ ಮನೆ ಕಡೆಗೆ ಹೊರಟಿದ್ದೀನಿ. ಡ್ಯೂಟಿ ಮಾಡ್ತೀನಿ ಅಂದ್ರೆ ಡ್ಯೂಟಿಗಳು ಇದಾವೆ, ಆದ್ರೆ ಆಗ್ತಿಲ್ಲ, ಹೆವಿ ನೋಯ್ತೈತೆ. ಜೊತೆ ಗಾಯ ನೋಡ್ದೆ, ಅದು ಸ್ಟಿಚ್ಚು ಬಿಚ್ಕಿಚೋಯ್ತ ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ಹಾಸ್ಪಿಟ್ಲಲ್ಲಿ ಹೇಳಿದ್ದು 2 ದಿನ ರೆಸ್ಟ್ ಮಾಡಿ ಅಂತ. ನಾವು ನಿನ್ನೆ ಒಂದಿನ ರೆಸ್ಟ್ ಮಾಡ್ಕೊಂಡ್ವಿ. ಇವತ್ತು ಡ್ಯೂಟಿಗೆ ಬಂದಿದ್ದೀನಿ. ಒಂದ್ ಮಟ್ಟಿಗೆ ಪರವಾಗಿಲ್ಲ. ಒಟ್ಟು ಇವತ್ತಿನ ಅರ್ನಿಂಗ್ಸ್ ಎಷ್ಟು ಆಯ್ತು ಅಂತ ಕೇಳೋದಾದ್ರೆ 1,665. ಇವತ್ತು ನಾನು ಇಷ್ಟು ಮಾಡ್ತೀನಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಏನೋ ಒಂದು 700-800 ರೂಪಾಯಿ ಬಂದಿದ್. ನಾನು ನಾರ್ಮಲ್ ಡ್ಯೂಟಿನೇ ಮಾಡೋಣ ಅಂತ ಬಂದೆ. ಆದ್ರೆ ಮತ್ತೆ ಯಾವಾಗ ನಾನು ಇದ್ರಲ್ಲೆಲ್ಲ ಗುಂಡಿಗೆಲ್ಲ ಬಿಡ್ಬೇಕಾದ್ರೆ ಹೆವಿ ಹಿಂಸೆ ಆಗೋಯ್ತು, ನೋಯಕ್ ಸ್ಟಾರ್ಟ್ ಆಯ್ತಲ್ಲ. ಅವಾಗ ಅನ್ಕೊಂಡೆ ಅಪ್ಪ ಇವತ್ತು ಆಗಲ್ಲ, ಬೇಗ ಹೋಗ್ಬಿಡೋಣ. ಸುಮ್ನೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಮತ್ತೆ 2-3 ದಿನ ರಜಾ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ, ಬೇಡ ಅಂತ ಅಂದ್ಬಿಟ್ಟು. ಆದ್ರೂ ಒಂದ್ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಡ್ಯೂಟಿ ಮಾಡಿದೆ. ಸೊ ಈಗ ಸದ್ಯಕ್ಕೆ ಡ್ರಾಪ್ ಹಾಕಿ ಸೀದಾ ಮನೆ ಕಡೆ ಹೊರಟಿದ್ದೀನಿ. ಒಂದ್ ಮಟ್ಟಕ್ಕೆ ಪರವಾಗಿಲ್ಲ, ಹೋಯ್ತಾ ಗ್ಯಾಸ್ ಹಾಕಿಸ್ಕೊಂಡು ಸೀದಾ ಮನೆ ಕಡೆಗೆ ಹೋಗುಮ. ಸ್ನೇಹಿತರೆ, ಇವತ್ತಿನ ದಿವಸ ನನ್ನ ಡ್ಯೂಟಿ ಹೇಗಿತ್ತು ಅಂತ ಅಂದ್ರೆ ಚೆನ್ನಾಗಿತ್ತು. ಓಕೆ ಆದ್ರೆ ಈ ನೋವಿಂದ ಮಾತ್ರ ಭಾರಿ ಹಿಂಸೆ ಆಯ್ತಿತ್ತು. ಇವತ್ತೊಂದ್ ದಿವಸ ನೋವಿನಲ್ಲೇ ಹೋಯ್ತು ಅಂತ ಹೇಳ್ಬೋದು. ಹಾಗೆ ತುಂಬಾ ಜನ ಕೇಳ್ತಿದ್ರಿ, ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಅಂತ ಅನ್ಬಿಟ್ಟು. ಆವ್ರೇಜ್ ಆಗಿ 150 ಕಿಲೋಮೀಟರ್ ಅಂತೂ ದಾಟಿಸ್ತೀನಿ, ಆಯ್ತಾ. ಸೊ ಅದು ಆವ್ರೇಜ್. ಮಿನಿಮಮ್
ಒಂದು ನಮ್ 2K ಮಾಡ್ತೀವಿ ಅಂತಂದ್ರೆ ಒಂದು ಬೇಕು, ಒಂದು 150 ಕಿಲೋಮೀಟರ್ ಕ್ರಾಸ್ ಮಾಡ್ಬೇಕಾಗುತ್ತೆ, ಆಗ ನಮ್ಮ ಟಾರ್ಗೆಟ್ ಅಚೀವ್ ಆಗುತ್ತೆ. ಹಾಗೆ ಇವಾಗ ಬೇರೆ ಆಷಾಢ ನಡೀತಾ ಇದೆಲ್ಲ, ಒಂದೊಂದ್ಸತಿ ಡ್ಯೂಟಿಗಳು ಬಂದು ಸಿಕ್ಕಾಬಡೆ ಪಿಕಪ್ ತುಂಬಾ ಲಾಂಗ್ ಇರ್ತವೆ, ಅದೊಂದು ಗೋಳು. ಮತ್ತೆ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿತ್ತು. ಮತ್ತೆ ನಾಳೆ ನೋಡೋಣ ಯಾವ ತರ ಇರುತ್ತೆ ಅಂತ ಅನ್ಬಿಟ್ಟು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಎಲ್ಲಾರ್ಗೂ ನಮಸ್ಕಾರ. ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ತುಂಬಾನೇ ಥ್ಯಾಂಕ್ ಯು. ಓಕೆ, ಎಲ್ಲಾರ್ಗೂ ನಮಸ್ಕಾರ.